ಎಲ್ಲರಿಗೂ ನಮಸ್ಕಾರ. ಬಹಳ ದಿನಗಳ ನಂತರ ಸಂಚಲನಕ್ಕೆ ಮತ್ತೊಂದು ವಿಶೇಷವಾದ ವಿಡಿಯೋವನ್ನು ಒತ್ತು ತಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಈ ಹಿಂದೆ ಹೇಗಿತ್ತು ಅದೇ ರೀತಿ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅದು ಏನು ಹೊಸ ವಿಷಯ ಏನು ಅಂತ ಹೇಳಿದ್ರೆ, ಇದೇನು ಈ ಡಿಜಿಟಲ್ ಯುಗ ಮತ್ತು ಕಾಲ ಬದಲಾದಂತೆಲ್ಲ ಈಗ ಎಲ್ಲಿ ನೋಡಿದ್ರು ಕೂಡ ಇವಿಗಳ ಇದು ನಡೀತಾ ಇದೆ. ಅಂದ್ರೆ ಇವಿ ಕಾರ್ ಇರ್ಬೋದು, ಇವಿ ಬೈಕ್ಸ್ ಇರ್ಬೋದು. ಈಗೆಲ್ಲ ಬೆಂಗಳೂರಲ್ಲಿ ನೋಡಿರ್ಬೋದು, ಎಲ್ಲಾ ಸಿಟಿ ಬಸ್ಗಳು ಎಲ್ಲದೂ ಕೂಡ ಎಲೆಕ್ಟ್ರಿಕ್ ಬಸ್ಗಳ ಇದು ಚಾರ್ಮ್ ಎಲ್ಲ ನಡೀತಾ ಇದೆ. ಇವಾಗ ಎಲ್ಲಿ ನೋಡಿದ್ರು ಎಲೆಕ್ಟ್ರಿಕ್ ವೆಹಿಕಲ್ಗಳಿದೆ. ಬೆಂಗಳೂರಲ್ಲಿ 10ರಲ್ಲಿ 2-3 ವೆಹಿಕಲ್ ಟ್ರಾಫಿಕ್ ಅಲ್ಲಿ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಸಿಗ್ತಾ ಇರ್ತದೆ. ಆದ್ರೆ ವಿಶೇಷವಾಗಿ ಟಾಟಾ ಹೊಸದಾಗಿ ಲಾಂಚ್ ಆಗಿರ್ತಕ್ಕಂಥ ಟಾಟಾ ಅಲ್ಟ್ರಾ ಅಂತ ಇವಿ ಬಸ್ಸು ಇವತ್ತು ಇಲ್ಲಿ ಚಾರ್ಜ್ ಮಾಡ್ತಾ ಇದೆ. ನೀವೆಲ್ಲ ನೋಡಿರ್ಬೋದು, ಈ ಹಿಂದೆ ಬಸ್ಗಳಿಗೆ ಏನ್ ಮಾಡ್ತಾ ಇದ್ರು, ಡೀಸೆಲ್ ಹಾಕ್ತಾ ಇದ್ರು. ಡೀಸೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಹಾಕ್ಸೋದ್ ನೋಡ್ತಾ ಇದ್ರಿ. ಆದ್ರೆ ಇವತ್ತು ಇಷ್ಟು ದೊಡ್ಡ ಬಸ್ ನೋಡ್ರಿ ಚಾರ್ಜ್ ಮಾಡ್ಕೋತಾ ಇದೆ. ಅಂದ್ರೆ ಇದು ಒಂದು ಇಲ್ಲಿ ಶೆಲ್ ಕಂಪ್ನಿ ಇದು ಸ್ಟ್ಯಾಟಿಕ್ ಚಾರ್ಜರ್ ಪಾಯಿಂಟ್ ಇಂದ ಇದು ಚಾರ್ಜ್ ಆಗ್ತಾ ಇದೆ. ಇದು ಬಸ್ಸಿನ ರೇಟ್ ಎಷ್ಟು, ಅನಂತರ ಇದು ಒಂದು ಚಾರ್ಜಿಗೆ ಫುಲ್ ಚಾರ್ಜಿಗೆ ಎಷ್ಟು ಓಡ್ತದೆ ಏನು ಅನ್ನೋದನ್ನ ಇಲ್ಲೇ ಇರ್ತಕ್ಕಂಥ ಇವರು ಇದನ್ನ ಚಾಲನೆ ಮಾಡ್ಕೊಂಡು ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ಅಲ್ತಾಫ್ ಹುಸೇನ್, ಈಗ ಅವ್ರ ಸಂಗಡಿಗರಿದ್ದಾರೆ, ಅವರಿಂದ ಕೇಳೋಣ. ಅದಾದ ನಂತರ ನಮ್ಮ ಪರಿಸರ ಪ್ರೇಮಿಗಳು ಅರವಿಂದ್ ಅವರು ಇದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನೋಡೋಣ ಬರ್ರಿ. ನಾವೀಗ ಇವಿ ಬಸ್ಸಿನ ಒಳಭಾಗ ಹೆಂಗಿರ್ತದೆ ಅಂದ್ರೆ ಇದ್ರ ಬಗ್ಗೆ ತೋರಿಸ್ತಕ್ಕಂತ ಒಂದು ಪ್ರಯತ್ನ ಮಾಡ್ತೀನಿ. ಇದು ಇಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಇವಿ ಬಸ್ ನ ಈ ಆಪರೇಟರ್ ಚಾಲಕರಾಗಿರ್ತಕ್ಕಂಥ ಅಲ್ತಾಫ್ ಅವರು ನಮ್ ಜೊತೆಗಿದ್ದಾರೆ. ಇದರ ಸಂಪೂರ್ಣ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಇದು ಒಟ್ಟು ಎಷ್ಟು 23+1 ಜನ ಪ್ಯಾಸೆಂಜರ್ ಮತ್ತು ಒಬ್ರು ಚಾಲಕರು, 24 ಜನದ ಸೀಟು ಬಸ್ ಇದಾಗಿರ್ತದೆ. ಆಸನಗಳು ಉಳ್ಳಂತಹ ಬಸ್ ಇದು. ನೋಡ್ಬೋದು ಯಾವ ರೀತಿ ಇದೆ ಅಂತ. ಒಳ್ಳೆ ಕಂಫರ್ಟಬಲ್ ಇದೆ ನೋಡಿ. ಸ್ವಯಂ ಚಾಲಿತ ಬಾಗ್ಲು, ಈಗ ಎಲ್ಲ ಕಡೆನೂ ಬಾಗಿಲು ಕ್ಲೋಸ್ ಮಾಡಿರದೆ. ಸುಮಾರು ವರ್ಷಗಳಿಂದ ಸ್ವಯಂ ಚಾಲಿತ ಬಾಗ್ಲಿದೆ. ಇದರಲ್ಲಿ ಏನೇನಿದೆ ಅಂತೇಳಿ ಇಲ್ಲೇ ಈ ಬಸ್ಸಿನ ಚಾಲಕರಾಗಿರ್ತಕ್ಕಂಥ ಮುನ್ನಡೆಸ್ಕೊಂಡು ಹೋಗಿರ್ತಕ್ಕಂಥ ಅಲ್ತಾಫ್ ಅವ್ರು ನಮಗೆ ಮಾಹಿತಿ ಕೊಡ್ತಾರೆ. ಅಣ್ಣ, ಇದು ಎಷ್ಟೊತ್ತು ಚಾರ್ಜ್ ಮಾಡಿದ್ರೆ ಅಂದ್ರೆ ಫುಲ್ ಚಾರ್ಜ್ಗೆ ಎಷ್ಟು ಕಿಲೋಮೀಟರ್ ರನ್ ಆಗ್ತದಣ್ಣ? ಸರ್ 100 ಚಾರ್ಜಿಂಗ್ ಮಾಡಿದರೆ 150 ಕಿಲೋಮೀಟರ್. ಆಕ್ಚುಲಿ ಇತರದ ಟಾರ್ಗೆಟ್ 200 ಕಿಲೋಮೀಟರ್ ಇರೋದು. ಇದು ನಾವು ಓಡಿಸೋದು 150 ಕಿಲೋಮೀಟರ್ ಮಾತ್ರ. ಆಮೇಲೆ ಮತ್ತೆ ಚಾರ್ಜಿಂಗ್ ಹಾಕೋಬೇಕು. ಆಮೇಲೆ ಇದರಲ್ಲಿ ಸಿಸ್ಟಮ್ ಅಂದ್ರೆ ಏನು ಇದಿಲ್ಲ ಜಾಸ್ತಿ. ನಾವು ಬರೀ ಕೀ ಆನ್ ಮಾಡಿ, ಕೀ ಆನ್ ಆಗಿದೆ ನೋಡಿ ಸರ್. ಕೀ ಆಫ್ ಇದೆ ಸರ್. ಇವಾಗ ಒಂದ್ ಇದನ್ ಮಾಡಿದ್ರೆ ಇಗ್ನಿಷನ್ ಆನ್ ಆಗುತ್ತೆ. ಇಗ್ನಿಷನ್ ಆನ್ ಆಯ್ತು ಸರ್. ಟಾಟಾ ಲೋಗೋ ಬರುತ್ತೆ ಅದರಲ್ಲಿ. ಆಮೇಲೆ ಇನ್ನೊಂದು ಪಾಯಿಂಟ್ ತಿರುಗಿಸ್ತೇವೆ, ಎಲ್ಲ ಕ್ಲಿಯರ್ ಆಗುತ್ತೆ ಸರ್. ಆಮೇಲೆ ಬರೀ ಬ್ರೇಕ್ ಹಿಡಿದು ಇಲ್ಲಿ N6 ಡ್ರೈವ್, ಡಿ ಮೀನ್ಸ್ ಡ್ರೈವ್ ಹೊಡೆದ್ ಬಿಟ್ರೆ ಗಾಡಿ ಆನ್ ಆಗುತ್ತೆ ಸರ್. N ನ್ಯೂಟ್ರಲ್, R ಅಂದ್ರೆ ರಿವರ್ಸ್. ಇದು ಗಾಡಿ ಆನ್ ಆಯ್ತು ಸರ್. ಡ್ಯಾಶ್ ಕ್ಯಾಮೆರಾನ? ಇದು ಡ್ಯಾಶ್ ಕ್ಯಾಮೆರಾ ಇದು. ಏನು ಎಲ್ಲ ನೀವು ಡ್ರೈವರ್ ಎಲ್ಲ ಸರ್ ಎಲ್ಲ ಕ್ಲಿಯರ್ ಇರುತ್ತೆ. ಇಡೀ ಬಸ್ ಸಂಪೂರ್ಣ ಕ್ಯಾಮ್ರಾ, ಕ್ಯಾಮೆರಾ ಫುಲ್ ಕ್ಯಾಮೆರಾ ಇದೆ ಸರ್. 3 ಕ್ಯಾಮೆರಾ ಇದೆ ಅಂಡರ್ CCTV. 3 ಕ್ಯಾಮ್ರಾ. ರಿವರ್ಸ್ ಗೇರ್ ಹಾಕಿ ಇದು ಮೂವ್ ಆಗುತ್ತೆ ಸರ್. ಇಷ್ಟೇ, ಮುಗೀತೀನಿ ನೋಡಿ ಸರ್. ಮೂವ್ ಆಯ್ತು. ಆಮೇಲೆ ರಿವರ್ಸ್ ಬೇಕಂದ್ರೆ ಏನ್ ಹೊಡೆದು ರಿವರ್ಸ್ ಕ್ಯಾಮೆರಾ ಆನ್ ಆಯ್ತು ಸರ್. ಬರೀ ಜಸ್ಟ್ ಮೂವ್ ಮಾಡಿದ್ರೆ ಎಕ್ಸೈಟರ್ ಹಿಡಿದ್ರೆ ಹಿಂದೆ ಹೋಗುತ್ತೆ ಸರ್. ಇದು ಎಲ್ಲಿ ಅಂದ್ರೆ ಉತ್ಪತ್ತಿ ಇದನ್ನ ಈ ಕಾರ್ಖಾನೆ ಎಲ್ಲಿದೆ ಅಣ್ಣ? ಧಾರವಾಡದಲ್ಲಿ ಇದೆ ಸರ್. ಧಾರವಾಡ ಮ್ಯಾನುಫ್ಯಾಕ್ಚರ್, ಪೂರ್ತಿ ಮ್ಯಾನುಫ್ಯಾಕ್ಚರ್ ಆಗುದು ಧಾರವಾಡದಲ್ಲಿ. ಟಾಟಾದವ್ರದೇ ಸರ್. ಈಗ ಟಾಟಾದವ್ರದ್ದು ಕಾರ್ಗಳು ಬಿಟ್ರು ಎಲ್ಲ ಕಾರ್ ಇದೆ ಸರ್. ಕಾರ್ ಇದೆ, ಇದಿದೆ. ಆಮೇಲೆ ಬೆಂಗಳೂರಿಗೆ BMTC ಬಸ್ ಬಿಟ್ಟಿದೆ ಸರ್, ಅದು ಇದೆ. ಆಮೇಲೆ ಇದೆ, ನಾವು ಈಗ ಹೈದರಾಬಾದ್ ಹೋಗ್ತಾ ಇದೀವಿ ಸರ್. ಡೆಮೋ ಪೀಸ್ ಹೈದರಾಬಾದ್ ಪಟಾನ್ಚೂರ್. ಅಲ್ಲ ಅಂದ್ರೆ ಅಲ್ಲಿ ಹೈದರಾಬಾದ್ ಸರ್ಕಾರಿ ಸಾರಿಗೆಗೆ ನೋಡ್ರಿ. ಅಲ್ಲಿನ ಏನು ಹೈದರಾಬಾದ್ APSRTC ಏನಿದೆ, ಅಲ್ಲಿನ ನಮ್ದು BMTC ಏನಿದೆ, ಹಂಗ ಹೈದರಾಬಾದಿನ ಸಿಟಿ ರೌಂಡ್ಸ್ ಗೆ ಹೊಡಿಲಿಕ್ಕೆ ಇದನ್ನ ಟ್ರಯಲ್ ಹೋಗ್ತಾ ಇದಾರೆ. ಹೈದರಾಬಾದ್ ಪಟ್ಟಣಕ್ಕೆ ಈ ಒಂದು ಬಸ್ ಟ್ರಯಲ್ ಗೆ ಹೋಗ್ತಾ ಇದೆ ಅಲ್ಲಿ ನೋಡ್ಲಿಕ್ಕೆ. ಅಲ್ಲೇ ಗೌರ್ಮೆಂಟ್ ಈ ಟಾಟಾ ಬಸ್ ನವ್ರನ್ನ ನೆಕ್ಸ್ಟ್ ತಗೋಬೋದೇನೋ ಇದನ್ನ
ಟ್ರಯಲ್ ಆದ್ಮೇಲೆ ಇವ ಯಾವಾಗ ಬಿಟ್ಟಿದ್ರಿ ಅಣ್ಣ ನೀವು? ನಿನ್ನೆ ಬಿಟ್ಟಿದ್ದು ಸರ್, ನಿನ್ನೆ ಬಿಟ್ಟಿದ್ವಿ. ಇವಾಗ ದಾವಣಗೆರೆ ಚರ್ಕೆರೆಯಲ್ಲಿ ಒಂದ್ ಮಾಡಿದ್ವಿ ಸರ್ ಚಾರ್ಜಿಂಗ್. ಇಲ್ಲಿ ಒಂದ್ ಮಾಡ್ತೀವಿ, ಬಳ್ಳಾರಿಗೆ ಒಂದ್ ಮಾಡ್ತೀವಿ ಸರ್. ಅಲ್ಲಿಂದ ಕರ್ನೂಲ್ದಿಂದ ಸೀದಾ ಹೈದರಾಬಾದ್ ಹೋಗಿ ಅಲ್ಲಿ ಡೆಲಿವರಿ ಕೊಟ್ಟು ಇದ್ರದ್ದು ರೇಟ್ ಎಷ್ಟಾಗುತ್ತೆ ಕಾಸ್ಟ್ ಅಣ್ಣ? ಇದು 1,10,00,000 ರೂಪಾಯಿ ಆಗುತ್ತೆ. 1,10,00,000. ಆ ಟೈಪ್ ಇದೆ ಸರ್ ಗಾಡಿ. ಎಸಿ ಕೋಚ್ ಇದೆ ಅಲ್ಲ, ಫುಲ್ ಎಸಿ ಇದೆ. ಎಸಿಗೆ ಚಾರ್ಜ್. ಇದ್ರಲ್ಲಿ ಇನ್ನೇ ಎಷ್ಟು ಸೀಟ್ ಇದೆ? ಇದರಲ್ಲಿ 42 ಸೀಟಿಂದ ಒಂದಿದೆ ಸರ್. 53 ಸೀಟಿಂದ 53. ನಾವೆಲ್ಲ ದೊಡ್ಡ ಬ್ರಾಂಡೆಡ್ ಕಾರ್ಗಳು, ದೊಡ್ಡ ಬಸ್ಗಳು ಇವಿ ಅಂದ್ರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂತಿದ್ವಿ. ಇವತ್ತು ನಮ್ಮಲ್ಲೇ ಉತ್ಪತ್ತಿ, ಕರ್ನಾಟಕದ ಧಾರವಾಡದಲ್ಲಿ ಉತ್ಪತ್ತಿ ಆಗ್ತದೆ. ಏನ್ ಖುಷಿ ಆಗ್ತದೆ? ಇದು ಖುಷಿ ಆಗುತ್ತೆ ಸರ್ ನಮಗೆ, ಖುಷಿ ಆಗ್ತದೆ. ಮುಂದೆ ನೆಕ್ಸ್ಟ್ ಬರ್ತಕ್ಕಂತ ಇದು ಎಲ್ಲದು ಇವಿಗಳೇ ಜಾಸ್ತಿ ಆಗುತ್ತೆ ಸರ್. ಇವಿನೇ ಇದು ಅಂದ್ರೆ ಬಸ್ ನಲ್ಲಿ ಪ್ಯಾಸೆಂಜರ್ ಗೆ ಗೈಡ್ ಮಾಡ್ಲಿಕ್ಕೆ ಸ್ಟಾಪ್ ಇದೆ, ಟೀ ಕಾಫಿ ಬ್ರೇಕ್ ಇದೆ, ಈ ರೀತಿ. ಹಲೋ ಅದಿದೆ. ಆಮೇಲೆ ಇದರಲ್ಲಿ ಸಿಸ್ಟಮ್ ಇದೆ ಸರ್. कृपया अपनी वस्तुओं की रक्षा स्वयं करें। कृपया बच्चों को पकड़कर बैठें। कृपया महिलाओं की सीट पर पुरुष न बैठें। कृपया जेब कतरों से सावधान रहें। कृपया बिना टिकट यात्रा न करें, ये एक दंडनीय अपराध है। ಎಲ್ಲ ಸೆಟ್ಟಿಂಗ್ ಮಾಡಕ್ ಬರುತ್ತೆ ಸರ್. ಆಮೇಲೆ ಬೋರ್ಡ್ ಚೇಂಜ್ ಮಾಡಕ್ ಬರುತ್ತೆ, ಡಿಜಿಟಲ್ ಬೋರ್ಡ್ ಎಲ್ಲ ಇದ್ರಲ್ಲಿ ಚೇಂಜ್ ಮಾಡ್ಬೋದು. ನೇಮ್ ಕೊಡ್ತೀವೋ ಅದ್ ನೇಮ್ ಬರುತ್ತೆ ಸರ್. ಸೆಟ್ಟಿಂಗ್ಸ್ ಎಲ್ಲ ಅವ್ರು ಮಾಡ್ತಾರೆ ಎಲ್ಲ. ಈಗ ಬರೀ ಟಾಟಾ ವೆಲ್ಕಮ್ ಟು ಟಾಟಾ ಅಂತೇಳಿ ಅಷ್ಟೇ ಬರುತ್ತೆ ಸರ್. ಅಷ್ಟೇ ಬರುತ್ತೆ. ಬಹಳ ಅದ್ಭುತವಾಗಿದೆ ಕುತ್ಕೊಳ್ಳೋದಕ್ಕೆ. ಇದು ಸಿಂಗಲ್ ಸೀಟ್ ನೋಡ್ಬೋದು. ಬಹಳ ಕಂಫರ್ಟಬಲ್ ಇದೆ. ಒಂದು ಪುಷ್ ಬ್ಯಾಕ್ ಸೀಟ್ ಅಂತ ಏನ್ ಹೇಳ್ತೀವಲ್ಲ, ಹಿಂದೆ ಹೋಗ್ತತ್ತಲ್ಲ, ಆರಾಮದಾಯಕವಾಗಿ ನಿದ್ರಿಸಿ ಇಷ್ಟ ಹೋಗುತ್ತೆ. ಮತ್ತೆ ಹಿಂಗೆ ಇದು ಕಾಲಿಟ್ಕೊಳಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಪುಟ್ ಟ್ರಸ್ಟ್ ಕೊಟ್ಟಿದ್ದಾರೆ. ಹಿಂಗೆ ಆರಾಮದ ಕಾಲಿಟ್ಕೋಬಹುದು. ಈ ಕಡೆ ಇಬ್ರು ಸಲೀಸಾಗಿ ಕುತ್ಕೋಬಹುದು. ದೊಡ್ಡ ವಿಂಡೋ ಇದೆ, ಅಂದ್ರೆ ಪೂರ್ತಿ ಎಸಿ ಕೋಚ್ ಆಗಿರೋದ್ರಿಂದ ಇದೆಲ್ಲ ಪೂರ್ತಿ ಗ್ಲಾಸ್ ಇಂದ ಇದೆ, ಆರಾಮಾಗಿ ನೋಡ್ಬೋದು ಪಕ್ಕದಲ್ಲೂ ಕೂಡ. ಅದೆಲ್ಲದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಏನಿದೆ ಅಂತ ಹೇಳಿದ್ರೆ, ಇವತ್ತು ಎಲ್ರದ್ದು ಕೂಡ ದೊಡ್ಡ ಮೊಬೈಲ್ಗಳು ಇರ್ತದೆ, ಮೊಬೈಲ್ಗಳು ಚಾರ್ಜ್ಗಳು ಬರಲ್ಲ. ಅದಕ್ಕೆ ಇಲ್ಲಿ ನೋಡ್ಬೋದು 2 ಪಿನ್ ಏನು ಇದು USB ಕೇಬಲ್ ಚಾರ್ಜ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲ, ಯಾವ ಸೀಟಲ್ಲಿ ಕುಂತಿರ್ತಾರೋ ಅವ್ರು ಅಲ್ಲೇ ಚಾರ್ಜ್ ಮಾಡ್ಕೋಬಹುದು. ಕೇಬಲ್ ಒಂದಿದ್ರೆ ಸಂಪೂರ್ಣ ಹವಾನಿಯಂತ್ರಣವಾದ ಬಸ್ಸು. ಇದು ಮೋಸ್ಟ್ಲಿ ಇದು ಸ್ಪೀಕರ್ ಅನ್ನಿಸ್ತದೆ. ಇದು ಸ್ಪೀಕರ್ ಇದು ಎಸಿ. ಇದು ಒಂದು ಉಪ ಸಾಧನ. ಇದೆಲ್ಲ ಎಸಿ ಬರ್ತಕ್ಕಂಥದ್ದು ಇದು. ಆ ನಂತರ ಇಲ್ಲಿ ಎಸಿನ ಎಷ್ಟಕ್ ಬೇಕು ಅಷ್ಟಕ್ಕೆ ಸೆಟ್ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡಿ, ಎಷ್ಟಕ್ ಬೇಕು ಅಷ್ಟಕ್ಕೆ ಸೆಟ್ ಮಾಡ್ಕೋಬಹುದು ಎಸಿನ. ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ. ಫ್ಲೈಟ್ ಅಲ್ಲಿ ಇರುತ್ತಲ್ಲ ಸೇಮ್. ಈಗ ಆಲ್ರೆಡಿ ಹಿಂದೆ ಇದೇವೆ ಕೆಲವೆಲ್ಲ ರಾಜಹಂಸ ಬಸ್ಗಳಲ್ಲೆಲ್ಲ ಇದೆ ಇದು. ಒಟ್ಟು 23+1 24 ಜನಗಳ ಆಸನ ಇರ್ತಕ್ಕಂತ ಇದು. ಅದಾದ ನಂತರ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇದು ಇಲ್ಲಿ ನೋಡಿ, ಇದು ತೆಗಿಲಿಕ್ ಬರಲ್ಲ. ಇದೇನಂತ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಇದು ಸುತ್ತಿಗೆ. ಯಾಕೆ ಈ ಸುತ್ತಿಗೆ ಕೊಟ್ರು ಅಂದ್ರೆ, ಕಳೆದ 10 ವರ್ಷಗಳ ಹಿಂದೆ ಏನಾದ್ರು ಅಂತ ಹೇಳಿದ್ರೆ, ಮುಂಬೈಗೆ ಪೂನಾಗೆ ಹೋಗ್ತಕ್ಕಂತ ಬಸ್ಗಳು ಬೆಂಕಿ ಅಂದ್ರೆ ಅಗ್ನಿಗೆ ಅವಘಡಕ್ಕೆ ತುತ್ತಾದು. ಇಲ್ಲಿ ರಾಣೆಬೆನ್ನೂರು ಹಾವೇರಿಯಿಂದ ಮುಂದೆ ಹುಬ್ಳಿ ಹತ್ರ ಒಂದು ಬಸ್ಸು ಸುಟ್ಟೋಗಿ ಸುಮಾರು ಜನ ಸಜೀವ ದಹನ ಆದ್ರು. ಅವಾಗ ಬೆಂಕಿ ಹತ್ಕೊಂಡ್ ಬಿಡುತ್ತೆ, ಕಿಟಕಿ ಇರಲ್ಲ, ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಮಾಡಕ್ಕೂ ಆಗಲ್ಲ. ಅಂತ ಟೈಮಲ್ಲಿ ಯಾವುದೇ ಬೆಂಕಿ ಅವಘಡ ಆಯ್ತು ಅಂದ್ರೆ ಈ ಸುತ್ತಿಯನ್ನು ತಗೊಂಡು ಈ ಗ್ಲಾಸ್ ಹೊಡಿಲಿಕ್ಕೆ ಸುಮಾರು ಪ್ರತಿ 2 ಸೀಟ್ಗೆ ಒಂದರಂತೆ ಒಂದೊಂದು ಸುತ್ತಿಗೆ ಕೊಟ್ಟಿರ್ತಾನೆ. ಇದು ಕಳೆದ 10 ವರ್ಷದಿಂದ ಒಂದು ರೂಲ್ಸ್ ಮಾಡಿದ್ರು. ಯಾವಾಗ ಬೆಂಕಿ ಹತ್ತಿತ್ತಲ್ಲ ಅವಾಗಿಂದ ಕೆಲವು ಜನ, ಅದೊಂದೆಲ್ಲ ಸುಮಾರು ಬೆಂಕಿ ಅವಘಡಗಳಾದವು. ಓಲ್ವಾ ಬಸ್ಗಳೇ
ಆ ಸಮಯದಿಂದ ಇದನ್ನ ಮಾಡಿದ್ರು. ಇಲ್ಲಿ ನೋಡ್ರಿ, ಈ ಸುತ್ತಿಗೆ ತಗೊಳ್ಳೋದು, ಇಲ್ಲಿ ಇದು ತಗೊಳ್ಳೋದು, ಇದನ್ನ ತಗೊಂಡು ಜೋರಾಗಿ ಹೊಡೆದು ಬಿಟ್ರೆ ಗ್ಲಾಸ್ ಓಪನ್ ಆಗುತ್ತೆ. ಅಂದ್ರೆ ತುಂಬಾ ಜೋರಾಗಿ ಹೊಡಿಬೇಕು, ಅಂದ್ರೆ ಬೆಂಕಿಯ ಒಗಡ ಆದ್ರೆ ಮಾತ್ರ ಹೊಡಿಯೋದು ಇದು. ಇದನ್ನ ತುಂಬಾ ಚೂಪ್ ಇದೆ, ಇದು ಬಹಳ ಪವರ್ಫುಲ್ ಇದೆ. ಇದನ್ನ ಹೊಡೆದ್ ಬಿಟ್ರೆ ಮುಗೀತು. ಈಗ ಹೊಡೆದ್ರೆ ಗ್ಲಾಸ್ ಹೋಗುತ್ತೆ, ಹೊಡಿಬಾರ್ದು ಇದೆ. ಇದು ಒಂದು ವಿಶೇಷ. ಬನ್ನಿ ಇದು ನೋಡ್ರಿ, ಚಾರ್ಜಿಂಗ್ ಪಾಯಿಂಟ್. ನಾವೇನ್ ಡೀಸೆಲ್ ಹಾಕಿಸ್ತೀವಿ, ಕೆಲವು ಕಾರ್ಗಳಿಗೆ ಪೆಟ್ರೋಲ್ ಹಾಕ್ಸ್ತೀವಿ, ಬಸ್ಗಳಿಗೆ ಡೀಸೆಲ್ ಹಾಕ್ಸ್ತೀವಲ್ಲ, ಅದೇ ರೀತಿ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಇದು. ಅಂದ್ರೆ ಒಂದು ಚಾರ್ಜಿಂಗ್ ಸ್ಟೇಷನ್ ಇಂದ ಒಂದು ಇದು ಇರುತ್ತಲ್ಲ ಗನ್ನು, ಆ ಗನ್ನನ್ನು ಇಲ್ಲಿ ಇಟ್ಬಿಟ್ರೆ ಅಲ್ಲಿ ಹಾಕಿದ್ವಿ. ಮುಂಚೆ ತೋರಿಸಿದ್ವಿ ಇನ್ನೊಂದು ಆ ಬಸ್ ಅಲ್ಲಿ. ಅದ್ರದ್ದು ಇಲ್ಲಿ ಹಾಕಿ ಅದು ಯಾಪಲ್ಲೇ ನಾವ್ ಎಷ್ಟು ಬೇಕೋ ಅಷ್ಟು ಯೂನಿಟ್ ಅನ್ನು ನಾವ್ ಇದಕ್ಕೆ ಹಾಕೋಬಹುದು. ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು. ನೀವು ಬೇಕಾದ್ರೆ 20 ಯೂನಿಟ್ ಹಾಕೋಬಹುದು, 50 ಯೂನಿಟ್ ಫುಲ್ ಚಾರ್ಜ್. ಅವ್ರವ್ರಿಗೆ ಅವಶ್ಯಕತೆ ಇದ್ದಂಗೆ ತಕ್ಕಂಗೆ ದುಡ್ಡಿನ ಅನುಸಾರದ ಮೇಲೆ ಒಂದು ಯೂನಿಟ್ಗೆ ಒಂದೊಂದು ಕಂಪನಿ ಚಾರ್ಜರ್ ಒಂದೊಂದು ಯೂನಿಟ್ಗೆ ಒಂದು ಇಂತಿಷ್ಟು ಅಂತ ದರ ಫಿಕ್ಸ್ ಮಾಡಿದಾವೆ. ಆ ಒಂದು ರೀತಿನಲ್ಲಿ ಇದು ಚಾರ್ಜ್ ಮಾಡ್ಕೋಬಹುದು. ಇದು ಚಾರ್ಜಿಂಗ್ ಸಾಕೆಟ್ ಇದು. ಅದೆಲ್ಲದ್ರ ಜೊತೆಗೆ ನಮ್ಮ ಸಂಚಲನ ಮತ್ತು ಕೃಷಿ ಮಾಧ್ಯಮಕ್ಕೆ ಯಾವುದೇ ಒಂದು ವಿಡಿಯೋ ಮಾಡಿಲಿ ನಮಗೆ ಸಂಪೂರ್ಣ ಸಹಕಾರ ಕೊಟ್ಕೊಂಡು ಬಂದಿರತಕ್ಕಂತ, ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಪರಿಸರ ಪ್ರೇಮಿಗಳು, ನೀರಾವರಿ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಅರವಿಂದ್ ಅವರು ಇದ್ದಾರೆ, ಆನಂದ್ ನರ್ಸರಿ ಮುಖ್ಯಸ್ಥರು. ಅವರು ಈ ಒಂದು ಪರಿಸರವಾದಿಗಳು. ಅವರು ಯಾವುದೇ ಮರ ಕಡಿಯೋದಿರ್ಬೋದು, ಕಡಿಸಲ್ಲ, ಈ ರೀತಿ ಅಂದ್ರೆ ಬಹಳ ಪರಿಸರ ಪ್ರಿಯರು. ಅವರು ಈ ಇವಿ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೇಕು ನಮ್ಮ ಈ ಒಂದು ಚಾನಲ್ಗೆ ಅಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಇವಿ ಜಾಸ್ತಿ ಆಗ್ತಾ ಇದೆ. 2030 ನಿತಿನ್ ಗಡ್ಕರಿ ಅವರು ಹೇಳಿದ ಪ್ರಕಾರ 31%, ಅಂದ್ರೆ ಇವಿನೇ ಆಗ್ತದೆ ಅಂತ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನಿಮ್ಮ ಈಗ ಸುಮಾರು 5-6 ವರ್ಷದಿಂದ ನಾನು ಎಲೆಕ್ಟ್ರಿಕ್ ಬೈಕ್ ಓಡಿಸ್ತಾ ಇದ್ದೀನಿ. ಏನಂದ್ರೆ ಬಹಳ ಉಳಿತಾಯ, ಎಲ್ಲದು ಹಣಕಾಸಿನ ಇದ್ರಲ್ಲಾಗಿರೋ ನಾವು ಪೆಟ್ರೋಲ್ ಡೀಸೆಲ್ ಆಯಿಲ್ ಸರ್ವಿಸ್ ಇದನ್ನೆಲ್ಲ ಮೇಂಟೆನೆನ್ಸ್ ನೋಡ್ಕೊಂಡ್ಬಿಟ್ರೆ ಈ ಮೇಂಟೆನೆನ್ಸ್ ಏನು ಬರಲ್ಲ. ಬೈಕ್ ಆಗ್ಲಿ ಕಾರ್ ಆಗ್ಲಿ, ಈಗ ಟ್ರಕ್ಗಳು ದೊಡ್ಡ ದೊಡ್ಡ 30-40 ಟನ್ ಟ್ರಕ್ಗಳೆಲ್ಲ ಬಂದ್ಬಿಟ್ಟಿದಾವೆ. ಈ ಬಸ್ಗಳಿಗಿನ ಇನ್ನು ಹೆವಿ ಲೋಡ್ ಆಗ್ತಕ್ಕಂಥವು ಜಿಂದಾಲಲ್ಲಿ ಅವೆಲ್ಲ ಯೂಸ್ ಮಾಡ್ತಾ ಇದಾರೆ. ಅಂತ ಲಾರಿಗಳೆಲ್ಲ ಎಲೆಕ್ಟ್ರಿಕ್ ಬಂದ್ಬಿಟ್ಟಾವ ಈಗ. ಹಂಗಾಗಿ ಈಗ ಎಲ್ಲರೂ ಎಲೆಕ್ಟ್ರಿಕ್ ಯೂಸ್ ಮಾಡೋದ್ರಿಂದ ಏನಂದ್ರೆ ಪರಿಸರಕ್ಕೆ ಒಂದು ನಾವು ಅಣು ವಿದ್ಯುತ್ ಸ್ಥಾವರಗಳಿಂದ ವಿದ್ಯುತ್ ಇದು ಮಾಡ್ಕೊಂಡು ಇದು ಅಲ್ಲ ವಿಂಡ್ಗಳಿಂದ ಇದನ್ನ ಕರೆಂಟ್ ಪಡಿಬಹುದು, ನಾವು ಸೋಲಾರ್ ಇಂದ ಪಡಿಬಹುದು. ಈಗ ಹಂಗಾಗಿ ನಾವು ಅರಬ್ಬಿನ ಅವಲಂಬನೆ ಮಾಡ್ಕೊಂಡು ಬೇರೆ ಕಡೆಯಿಂದ ಪೆಟ್ರೋಲ್ ಡೀಸೆಲ್ ಆಮದು ಮಾಡ್ಕೊಂಡು ತಪ್ತತೆ. ಮತ್ತೆ ಈಗ ಚಾರ್ಜಿಂಗ್ ಸ್ಟೇಷನ್ಗಳು ಇರೋದ್ರ ಮಾಡ್ಕೊಳ್ಳೋದ್ರಿಂದ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಯುವಕರು ರೋಡ್ ಸೈಡ್ ಎಲ್ಲಾದ್ರೂ ಅವರು ಜಮೀನು ಅಥವಾ ಅವ್ರದ್ದು ಕಾಂಪ್ಲೆಕ್ಸ್ಗಳು, ಮುಂಚೆಲ್ಲ ಪೆಟ್ರೋಲ್ ಬಂಕ್ ಮಾಡ್ಬೇಕು ಅಂತ ಯೋಜನೆ ಇರ್ತಿದ್ವಲ್ಲ, ಈಗ ಚಾರ್ಜಿಂಗ್ ಬಂಕ್ಗಳು ಮಾಡ್ಕೋಬಹುದು. ಏನಿಲ್ಲ, ಸಿಂಪಲ್ ಆಗ ಟಿಸಿ ತಗೊಳ್ಳೋದು, ಇಂಥ ಮಿಷನ್ಗಳು ಕುದಿರ್ಸ್ಕೊಳ್ಳೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ರಿಯಾಯಿತಿ ದರದಲ್ಲಿ ವಿದ್ಯುತ್ ಒದಗಿಸುತ್ತೆ. ಹಾಗಾಗಿ ಅದನ್ನು ಮಾಡ್ಕೊಂಡು ಉದ್ಯೋಗ ಸೃಷ್ಟಿ ಮಾಡ್ಕೋಬಹುದು ಯುವಕರು. ಈಗ ಎಲ್ಲೆಲ್ಲ ಬೇರೆ ಕಡೆ ಹೋಗಿ ದುಡಿಯೋದಕ್ಕಿಂತ ಅಂತನೆಲ್ಲ ಮಾಡ್ಕೋಬಹುದು. ಆ ಆಪರ್ಚುನಿಟಿ ಬಹಳ ಇದಾವೆ. ಮುಂದಿನ ದಿನಗಳಲ್ಲಿ ಅದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಎಲ್ಲ ಕರೆಂಟ್ ಬಸ್ಗಳು, ಬೈಕ್ಗಳು, ಕಾರ್ಗಳು ಎಲ್ಲ ಬಂದ್ಬಿಟ್ಟಿದಾವೆ. ಆಲ್ಮೋಸ್ಟ್ ಅಲ್ಲೇ ಒಂದು 15-20% ಎಲ್ಲ ಕಡೆಗೂ ನಮ್ಮ ಇಂಡಿಯಾ ಮಾರ್ಕೆಟ್ ನೇ ಬಂದ್ಬಿಟ್ಟ ವೆಹಿಕಲ್ಸ್ ಗೆ. ಆಮೇಲೆ ಮೈನವಾಗಲ್ಲ ಏನಂದ್ರೆ ಡ್ರೈವರ್ಗು ಬಹಳ ಮೈನವಿರಲ್ಲ. ಗೇರ್ ಬಾಕ್ಸ್ ಇಂದ ಗೇರ್ ಹಾಕೋದು, ಅಲ್ಲಿಂದ ಅವರು ಬಾಡಿಗೆ ಮೈನೋವು ಆಗುತ್ತೆ. ಹಂಗಾಗಿ ಆಲ್ಮೋಸ್ಟ್ ಆಲ್ ಡ್ರೈವರ್ಸ್ ಗಳಿಗೆ ಏನಾಗುತ್ತೆ, ಮೈನೋವು ಸುಸ್ತು ಜಾಸ್ತಿ. ಅವರು ಡ್ರಿಂಕ್ಸ್ ಮಾಡೋ ಅಭ್ಯಾಸಗಳು ಕಲಿತಾರೆ. ಇದರಿಂದ ಬಹಳ ಒಳ್ಳೇದು, ಮೈನವಾಗಲ್ಲ, ಸುಸ್ತಾಗಲ್ಲ, ಫುಲ್ ಕವರ್ ಇರುತ್ತೆ, AC ಇದಾಗಿರುತ್ತೆ. ಆಮೇಲೆ ಡ್ರೈಸಪ್ ಮೋಟರ್ ಇಂದ ಓಡುತ್ತಿದ್ದು. ಹಂಗಾಗಿ ಬಹಳ ಒಳ್ಳೇದು ಈ ಗಾಡಿಗಳು. ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಬಹಳ ಚೆನ್ನಾಗಿ ಯೂಸ್ ಮಾಡ್ರೆ, ಎಲ್ಲರಿಗೂ ಯೂಸ್ ಮಾಡ್ಕೊಳ್ರ ಅಂತ ಹೇಳ್ತಾ. ಅಲ್ಲ, ಇನ್ನೊಂದು ಕಾಸ್ಟ್ಲಿ ಜಾಸ್ತಿ ಆಗುತ್ತಲ್ಲ ಇದು. ಮಾಮೂಲಿ ಬಸ್ ಎಲ್ಲ 30-35 ಲಕ್ಷಕ್ಕೆ ಸಿಗುತ್ತೆ. ಇದು ಅದು 1 ಕೋಟಿ 15 ಲಕ್ಷ ಅಂದ್ರೆ ಬಹಳ ಹೌದೌದು. ಇವತ್ತು ಆಮೇಲೆ ಇದು ನಾವು ಆ ಗಾಡಿಗಳು ಏನಂದ್ರೆ ಆಯಿಲ್ ಮೇಂಟೆನೆನ್ಸ್, ಡ್ರಮ್ ಗಟ್ಲೆ ಬರೀ ಆಯಿಲ್ಗಳು, ಮೇಂಟೆನೆನ್ಸ್, ಗೇರ್ ಬಾಕ್ಸ್, ಇಂಜಿನ್ ಆಯಿಲ್, ಅದೆಲ್ಲ ಬಹಳ ಖರ್ಚು ಬರುತ್ತೆ. ಇದು ಏನೂ ಇರಲ್ಲ ಇವಕ್ಕೆ. ಹಂಗಾಗಿ ಇದು ಮೇಂಟೆನೆನ್ಸ್ ಒಂದೆಟ್ ಬಂಡವಾಳ ಹಾಕ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದ್ರೆ ಒಂದು 15 ವರ್ಷ 10 ವರ್ಷ ಒಂದೆಟ್ ಬಂಡವಾಳ ಹಾಕ್ಬಿಟ್ರೆ ಏನು ಖರ್ಚು ಇಲ್ದಂಗೆ ಮೇಂಟೆನೆನ್ಸ್ ಆರಾಮಾಗಿ ಓಡಿಸಬಹುದು. ಧನ್ಯವಾದಗಳು. ನಮಸ್ತೆ. ನೋಡ್ರಿ, ಇವಾಗ ಶುರುವಾಯ್ತು ಅಂದ್ರೆ ಎಲ್ಲ ಮೊಬೈಲ್ ಆ್ಯಪ್ ಅಲ್ಲೇ ನಮ್ಗೆ ಎಷ್ಟು ಚಾರ್ಜ್ ಬೇಕು ಅಂತೇಳಿ ಇಷ್ಟು ಯೂನಿಟ್, ಅಥವಾ ನಿಮ್ಗೆ ಇಷ್ಟು ರೂಪಾಯಿ ಅಂದ್ರೆ ಉದಾಹರಣೆ 18 ರೂಪಾಯಿ ಒಂದು ಯೂನಿಟ್ ಅಂತ ಅಂದ್ಕೊಳ್ಳಿ. ಒಂದು ಉದಾಹರಣೆ ಈ ಕಂಪನಿದು 18 + GST ಇರುತ್ತೆ ಒಂದು ಯೂನಿಟ್.
ನಮ್ಗೆ ಎಷ್ಟು ಯೂನಿಟ್ ಬೇಕು ಫುಲ್ ಚಾರ್ಜ್ಗೆ? ಈಗ ಒಂದು 50% ಇದೆ, ಇದು ಇನ್ನೂ 50%ಗೆ ಅಂತ ಹೇಳಿದ್ರೆ ಒಂದು 50 ಯೂನಿಟ್ ಬೇಕಾಗುತ್ತಂತ ಒಂದು ಎಕ್ಸಾಂಪಲ್ ಇಟ್ಕೊಳ್ಳಿ. ನಾನು ಸುಮ್ಮನೆ ಹೇಳ್ತಾ ಇರೋದು. ಒಂದು 1000 ರೂಪಾಯಿ ರೀಚಾರ್ಜ್ ಮಾಡ್ತಾರೆ ಈಗ ಇದಕ್ಕೆ ಮೊಬೈಲ್ ಇಂದಾನೆ. ಅಂದ್ರೆ ಇವ್ರ ಹತ್ರ ಯಾವುದೇ ಆ್ಯಪ್ ಇಲ್ಲ, ಇಲ್ಲಿ ಇವ್ರ ಕಂಪ್ನಿಯವರೇ ಮಾಡ್ತಾ ಇದಾರೆ ಎಲ್ಲ, ಅವ್ರು ಎಲ್ಲಿಂದನೂ ಮಾಡ್ತಾ ಇದಾರೆ ನೋಡ್ರಿ. ಇಲ್ಲಿ ಚಾರ್ಜ್ ಆಗ್ತಾ ಇದೆ ಅಂದ್ರೆ ಈ ಇದಕ್ಕೆ ಯಾರು ಬೇಕಾಗಿಲ್ಲ. ಈ ಒಂದು ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕೋದು ಅದೇನು ಬೇಕಾಗಿಲ್ಲ. ಮೊಬೈಲ್ ಆ್ಯಪ್ ಅಲ್ಲೇ ಅಪ್ಲಿಕೇಶನ್ ಮಾಡ್ಕೊಳ್ಳೋದು, ಅದರಿಂದ ಹಣ ಸಂದಾಯ ಮಾಡೋದು, ಹಣ ಸಂದಾಯ ಮಾಡಿದ್ರೆ ಈ ಕರೆಂಟ್ ಬಿಟ್ಕೊಡುತ್ತೆ. ಬಹಳ ಈಸಿ, ಮ್ಯಾನ್ ಲೆಸ್ ಇದು. ಅಂದ್ರೆ ಈ ಸಮಯದಲ್ಲಿ ಯಾರಾದ್ರೂ ಯುವಕರು, ಅಣ್ಣರು ಹೇಳ್ದಂಗೆ ಯುವಕರು ಉದ್ಯಮ ಮಾಡಿ ಟೈಮ್ ಇರುತ್ತಲ್ಲ, ಒಂದು ಚಾರ್ಜಿಂಗ್ ಟೈಮಲ್ಲಿ ಪೀರಿಯಡ್ ಅಲ್ಲಿ ಟೈಮ್ ಇರುತ್ತಲ್ಲ, ಅವಾಗ ಟೀ ಕಾಫಿ ಅಂಗಡಿನೋ ಹೋಟ್ಲು ಇನ್ನೊಂದು ಯಾವ್ದಾದ್ರು ಇದು ಯುವಕರಿಗೆ ಉದ್ಯಮ ಆಗುತ್ತಿದ್ದು. ಮತ್ತು ನಮ್ಮ ದೇಶದ ಇಲ್ಲೇ ಕರೆಂಟ್ ಇಲ್ಲೇ ಬಳಸಿ, ಇಲ್ಲೇ ಉತ್ಪತ್ತಿ ಮಾಡಿ ಇಲ್ಲೇ ಬಳಸೋದು ಕೂಡ ಒಂದು ಇಲ್ಲೇ ಮೇಕ್ ಇನ್ ಇಂಡಿಯಾ ಸಪೋರ್ಟ್ ಮಾಡ್ದಂಗೆ ಆಗ್ತದೆ. ಸ್ಥಳೀಯ ಉದ್ಯಮ ಬೇರೆ ದೇಶದಿಂದ ನಾವು ತರ್ಸಕ್ಕಂತ ಕಾಲವಿಲ್ಲ. ನಮ್ಮಲ್ಲೇ ಉತ್ಪತ್ತಿ ಮಾಡಿ ಬೇರೆ ದೇಶಕ್ಕೆ ಕೊಡ್ತಕ್ಕಂತ ಕಾಲಘಟ್ಟ ಈಗ ಬಂದಿದೆ. ಸೋಲಾರ್ 2 ಎಕರೆ ಸೋಲಾರ್ ಹಾಕಿ ಆ ಪವರ್ನೇ ಬಳಸ್ಬೋದು. ಒಂದು 2 ಎಕರೆ ಜಮೀನ್ ಇರ್ತದೆ, 2-3 ಎಕರೆ ಎಲ್ಲ ಸೋಲಾರ್ ಪ್ಯಾನಲ್ ಹಾಕೋದು. ಅಲ್ಲಿ ತಗೊಂಡು ಈ ಮಿಷನ್ ಕೊಟ್ಬಿಡೋದು, ಕೊಡ್ತದ ಅಲ್ಲೇ. ರಾತ್ರಿ ಹೊತ್ತು ಫ್ಯಾನ್ಗಳು ತಿರುಗ್ತವೆ, ಫ್ಯಾನ್ ಇಂದ ರಾತ್ರಿ ಕೊಡೋದು. ಆಗ್ಲೊತ್ತು ಸೂರ್ಯಂದು, ರಾತ್ರಿ ಹೊತ್ತು ಫ್ಯಾನ್ ಹಂಗೂ ಮಾಡ್ಬೋದು. ಪೂರ್ತಿ ಎಲ್ಲಿಂದ ತಗೊಳದೇ ಬೇಕಿಲ್ಲ, ಜಸ್ಕಾಂ ಅದನ್ನು ಸ್ವಂತ. ಅದು ಬಂದಿದೆ ಆಲ್ರೆಡಿ, ಅದು ಬಂದೈತೆ, ಅದನ್ನು ಮಾಡ್ತದ್ರಿ ಈಗೆಲ್ಲ. ನಾನೆಲ್ಲ ಕೇಳ್ಪಟ್ಟಿ ನಾನು. ಇಷ್ಟೊತ್ತು ನಮ್ಮ ಇವಿ ಬಸ್ಸಿನ ಬಗ್ಗೆ ಇಷ್ಟೊತ್ತು ಎಲ್ರಿಗೂ ಮಾಹಿತಿ ಕೊಟ್ಟಿರ್ತಕ್ಕಂಥ ಅಲ್ತಾಫ್ ಮತ್ತು ಅವರ ತಂಡ ಮತ್ತು ನಮ್ಮ ಪರಿಸರವಾದಿಗಳಾಗಿರ್ತಕ್ಕಂಥ ಅರವಿಂದ್ ಅವ್ರಿಗೆ ಎಲ್ರಿಗೂ ಕೂಡ ವಂದನೆಗಳನ್ನು ನೀಡ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದೀವಿ. ನಮ್ಮ ಈ ಒಂದು ಸಂಚಲನ ಮತ್ತು ಕೃಷಿ ಮಾಧ್ಯಮ ಚಾನಲ್ಗೆ ಎಲ್ಲರೂ ಕೂಡ ಮಧ್ಯ ಕರ್ನಾಟಕದ ಯೂಟ್ಯೂಬರ್ ನಾವು. ನಮಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬರ್ ಮಾಡ್ರಿ. ಈ ಒಂದು ವಿಡಿಯೋನ ಎಲ್ರಿಗೂ ನಿಮ್ಮ ಸ್ನೇಹಿತರಿಗೆ ಹೆಚ್ಚೆಚ್ಚು ಶೇರ್ ಮಾಡ್ರಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.